ದೇವೇಗೌಡರಿಗೆ ಫೋನ್ ಮಾಡಿ ನಾಯಕರು ಸಾಂತ್ವನ ಹೇಳ್ತಾ ಇದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ, ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ, ಅಮಿತ್ ಶಾ ಅವರು, ಹಾಗೆ ರಾಜನಾಥ್ ಸಿಂಗ್, ನಿರ್ಮಲಾ ಸೀತಾರಾಮನ್, ಫಾರೂಕ್ ಅಬ್ದುಲ್ಲಾ ಸೇರಿದಂತೆ ಹಲವು ನಾಯಕರು ದೂರವಾಣಿ ಕರೆಯನ್ನ ಮಾಡಿ ದೇವೇಗೌಡರಿಗೆ ಸಾಂತ್ವನ ಹೇಳಿದ್ದಾರೆ. ದೇವರು ಆ ಶಕ್ತಿಯನ್ನ ಕೊಡ್ಲಿ ಅಂತ ಪ್ರಾರ್ಥನೆ ಮಾಡಿದ್ದಾರೆ ಬಹಳಷ್ಟು ಜನ. ಅವರಿಬ್ಬರ ಬಾಂಧವ್ಯ ಹೇಗಿತ್ತು ಅಂತ ನಾವು ನೋಡ್ತಾ ಇದ್ವಿ ಒಂದು ಕಾರ್ಯಕ್ರಮದಲ್ಲಿ, ವೀಕೆಂಡ್ ವಿತ್ ರಮೇಶ್. ಬಹಳಷ್ಟು ಜನ ನೋಡಿರ್ತೀರ ಕಾರ್ಯಕ್ರಮ. ದೇವೇಗೌಡರು ನಗೋದೇ ಕಡಿಮೆ. ಅಂಥದ್ರಲ್ಲಿ ಚೆನ್ನಮ್ಮ ಅವ್ರು ಮಾತನಾಡಬೇಕಾದ್ರೆ ಸುಮಾರು ಒಂದು 5 ನಿಮಿಷ ದೇವೇಗೌಡರ ಬಗ್ಗೆ ಹೇಳ್ತಾರೆ, ಅವ್ರ ಮನೇಲಿ ಹೇಗಿರ್ತಾರೆ ಏನು ಅಂತ. ಆ 5 ನಿಮಿಷಗಳವರೆಗೂ ಕೂಡ ಕಂಟಿನ್ಯೂ ಆಗಿ ದೇವೇಗೌಡರು ನಗ್ತಾನೆ ಇದ್ರು. ಅದು ತೋರಿಸುತ್ತೆ ಅವ್ರ ಹೆಂಡತಿಯ ಪ್ರೀತಿ ಎಷ್ಟರ ಮಟ್ಟಿಗಿದೆ, ಅವರ ಬಾಂಡ್ ಯಾವ ರೀತಿಯಾಗಿದೆ ಅಂತ. ಅವರ ಇಷ್ಟ ಕಷ್ಟ ಏನು, ಅಡುಗೆಯಿಂದ ಹಿಡಿದು ಅವ್ರ ಜೀವನದಲ್ಲಿ ಅವ್ರು ಏನನ್ನು ಇಷ್ಟಪಡ್ತಾರೆ, ಏನು ಇಷ್ಟಪಡೋದಿಲ್ಲ, ಎಲ್ಲವನ್ನು ಕೂಡ 5 ನಿಮಿಷದಲ್ಲಿ ಚುಟುಕಾಗಿ ಮಾತನಾಡಿದ್ರು ಚೆನ್ನಮ್ಮ ಅವರು. ಪತಿಗೆ ನಾನ್ ವೆಜ್ ಅಂದರೆ ಇಷ್ಟ, ವೆಜ್ ಅಡುಗೆ ಮಾಡಿದ್ರೆ ಅವರು ಚೆನ್ನಾಗಿ ಊಟ ಮಾಡೋದಿಲ್ಲ, ಆ ಕಾರಣಕ್ಕೆ ಹೆಚ್ಚಾಗಿ ನಾನ್ ವೆಜ್ಜನ್ನೇ ಮಾಡ್ತೀವಿ ಅಂತ. ಈ ಚಿಕ್ಕ ಪುಟ್ಟ ಆಸೆಗಳಿಂದ ಹಿಡಿದು ಪ್ರಧಾನಿ ಆದಾಗ ಅವ್ರಿಗೆ ಬೆಂಬಲವಾಗಿ ನಿಂತಿರುವಂಥ ಶಕ್ತಿ ಕೂಡ ಇದೇ ಚೆನ್ನಮ್ಮ ಅವರು. ಒಬ್ಬ ವ್ಯಕ್ತಿ ಮನೆ ಯಜಮಾನ ಬಹಳ ದೊಡ್ಡ ಹಂತಕ್ಕೆ ಬೆಳೀತಾನೆ ಅಂತ ಹೇಳಿದ್ರೆ ಅದರ 50ರಷ್ಟು ಕ್ರೆಡಿಟ್ ಅವರ ಅರ್ಧಾಂಗಿ ಮನೆಯ ಯಜಮಾನಿಗೆ ಹೋಗಬೇಕು. ಬಟ್ ಚೆನ್ನಮ್ಮ ಅವರ ವಿಚಾರದಲ್ಲಿ ದೇವೇಗೌಡರು ಬಹಳಷ್ಟು ಬಾರಿ ಇದ್ರ ಬಗ್ಗೆ ಮಾತನಾಡಿದ್ದಾರೆ. ಹೇಗೊಂದು ಶಕ್ತಿಯಾಗಿದ್ರು ಅವರು ಅವ್ರ ಕುಟುಂಬಕ್ಕೆ ಅಂತ. ಮನೆ ಯಜಮಾನಿ ಈ ರೀತಿಯಾಗಿ ಹುರಿದುಂಬಿಸ್ಲಿಲ್ಲ, ಇಲ್ಲ ಚೆನ್ನಾಗಿ ನಿಭಾಯಿಸಿಲ್ಲ ಅಂತ ಹೇಳಿದ್ರೆ ಯಜಮಾನನಿಗೂ ಕಷ್ಟ. ದೇಶ ಆಳೋದಕ್ಕೆ, ರಾಜ್ಯ ಆಳೋದಕ್ಕೆ, ಪ್ರಾದೇಶಿಕ ಪಕ್ಷ ಕಟ್ಟೋದಕ್ಕೆ, ಕಾರ್ಯಕರ್ತರ ಜೊತೆ ಬೆರೆಯೋದಕ್ಕೆ. ಬಟ್ ಅದೆಲ್ಲದಕ್ಕೂ ಕೂಡ ಅನುಕೂಲವನ್ನ ಮಾಡಿಕೊಟ್ಟವರು ಚೆನ್ನಮ್ಮ. ಇವತ್ತು ಅವರಿಲ್ಲದೆ ಇರುವಂಥ ಜೀವನವನ್ನ ದೇವೇಗೌಡರು ಅದು ಹೇಗೆ ಕಲ್ಪಿಸಿಕೊಳ್ಳೋದಕ್ಕೆ ಸಾಧ್ಯ? ಚಿಕ್ಕ ಮಗುವಿನ ರೀತಿ ಅಳ್ತಾ ಇದ್ರು. ನಿನ್ನೆ ದಿನ ಆಸ್ಪತ್ರೆಯಿಂದ ಹೊರಗೆ ಬರ್ತಾ ಭಾವುಕರಾಗಿದ್ರು. ಅದಾದ ನಂತರ ಹೆಂಡತಿಯ ಪಾರ್ಥಿವದ ಪಕ್ಕದಲ್ಲೇ ಕೂತು ಕಣ್ಣೀರು ಹಾಕ್ತಾ ಇದ್ರು. ಇಳಿ ವಯಸ್ಸಿನಲ್ಲಿ ಎಷ್ಟೊಂದು ಪ್ರೀತಿಯಿಂದ ಓಡಾಡ್ಕೊಂಡಿದ್ರು ಅಂತ. ದೇವಸ್ಥಾನಗಳಿಗೆ ಹೋದಾಗ ಒಟ್ಟಿಗೆ ಇರ್ತಾರೆ. ಚೆನ್ನಮ್ಮ ಅವ್ರಿಗೆ ಊಟ ಮಾಡಿಸ್ತಾ ಇದ್ದಂಥ ಕೊನೆಯ ಕ್ಲಿಪ್ಪನ್ನು ನೋಡಿದ್ರಂತೂ ಎಂಥವ್ರಿಗೂ ಕಣ್ಣಲ್ಲಿ ನೀರು ಬರುತ್ತೆ. 72 ವರ್ಷಗಳ ಸುದೀರ್ಘವಾದಂಥ ದಾಂಪತ್ಯ, ತುಂಬು ಜೀವನ, ಪ್ರೀತಿ ತುಂಬಿದ ಜೀವನ. ಇನ್ಫ್ಯಾಕ್ಟ್ ಅಂತಹ ಸಂಗಾತಿ ಇವತ್ತು ಇಷ್ಟು ಸುದೀರ್ಘವಾಗಿ ತನ್ನ ಜೊತೆಗೆ ಬಂದು ಹೀಗೆ ಮಲಗಿದ್ದಾರೆ, ತನ್ನ ಮುಂದೆನೇ ನಿರ್ಜೀವವಾಗಿದ್ದಾರೆ ಅಂತ ನೋಡ್ಕೊಳ್ಳೋದು, ಅದನ್ನು ಅರಗಿಸ್ಕೊಳ್ಳೋದು ಇಡೀ ಕುಟುಂಬಕ್ಕೂ ಕಷ್ಟ.